ಈಗ ಈಗ ಆಯುಧಗಳ ಬಗ್ಗೆ ಮಾತಾಡ್ತಾ ಇದ್ರು, ನಾವು ಅದ್ರ ಬಗ್ಗೆನೇ ಮಾತಾಡೋಣ. ಅದರ ಜೊತೆಗೆ ನೀವು ಹೇಳ್ತಾ ಇದ್ರಿ ಈಗ RSSನ ಸಿದ್ಧಾಂತ ಏನಿದೆ ಅಂತ ಹೇಳಿದ್ರೆ, ನಮ್ಮದು ಹಿಂದೂ ರಾಷ್ಟ್ರ, ಅವ್ರ ಸಿದ್ಧಾಂತ ನಿಮ್ಗೆ ಯಾಕೆ ಒಪ್ಪಿಗೆ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಹೇಳಿದ್ರಿ. ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡ್ಕೊಂಡು ಹೋಗಬೇಕು, ಅದನ್ನು ಬಿಟ್ಟರು ನಮ್ಮನ್ನು ಸೈಡ್ ಮಾಡಿ ಅವರು ಬೇರೆ ರೀತಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ನೀವು ಈ RSSನ ಸಿದ್ಧಾಂತದ ಬಗ್ಗೆ ನೀವು ಏನು ಹೇಳ್ತೀರಾ? ಮೇಡಮ್ ಅಗೇನ್ ನಾನು ಅದನ್ನೇ ಹೇಳ್ತೀನಿ, ಎಂಫಸಿಸ್ ಮಾಡ್ತೀನಿ. ಇದನ್ನು ಎಲ್ಲರೂ ಜೊತೆಗೆ ತೊಗೊಂಡು ಹೋಗಿದ್ರೆ ಬಹುಶಃ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಉತ್ತಮರು ಅಂತ ತಾವು ಎಲ್ಲವುದರಲ್ಲೂ ವೇದದಿಂದ ಇಟ್ಕೊಂಡು ಎಲ್ಲವುದನ್ನು ಅದನ್ನು ಅಧ್ಯಯನ ಮಾಡಿದಾಗ ಅದ್ರಲ್ಲಿ ಬರುವಂಥದ್ದು ಒಂದೇ, ನಾವು ಉತ್ತಮರು, ಇನ್ನೊಬ್ಬರು ಕನಿಷ್ಠರು. ಈ ಉತ್ತಮರು ಅಂತ ಹೇಳ್ಕೊಂಡು ಬರೀ ಅವ್ರದ್ದೇ ಈ ದೇಶವನ್ನು ಆಗಾಗಿದ್ದರೆ ಬಹುಶಃ ಅವರೇ ಮಾಡ್ಕೊಬೇಕಾಗಿತ್ತು. ನಾವು ಈ ದೇಶದಲ್ಲಿ ಈ ಭಾಗವಾಗಿದ್ದೀವಿ, ನಮ್ಮನ್ನು ಜೊತೆಲಿ ತಗೊಂಡೋಗಿದ್ರೆ ಬಹುಶಃ ಈ ರಾಷ್ಟ್ರದ ವ್ಯಾಖ್ಯಾನಕ್ಕೆ ಒಂದು ಅರ್ಥ ಸಿಗ್ತಾ ಇತ್ತು. ಈ ದೇಶಕ್ಕೆ ಬೇರೆ ಬೇರೆ ದೇಶದವರು ಇನ್ವೇಡರ್ಸ್ ಆಗಿ ಬಂದಿದ್ದ ಕಾರಣ ಇಷ್ಟೇ ಮೇಡಮ್. ಇವರು ಸರ್ ಹೇಳ್ದಂಗೆ ವೆಪನ್ಸ್ಗಳು ಕೆಲವ್ರ ಕೈಯಲ್ಲಿ ಮಾತ್ರ ವೆಪನ್ಸ್ ಇತ್ತು. ಇನ್ವೇಡರ್ಸ್ ದೇಶಕ್ಕೆ ಬರಬೇಕು ಅಂದಾಗ ಯಾರ ಕೈಯಲ್ಲಿ ವೆಪನ್ಸ್ ಇದೆ, ಯಾರ ಕೈಯಲ್ಲಿ ವೆಪನ್ಸ್ ಇಲ್ಲ, ಈ ಜಾತಿಯ ಕಾರಣಕ್ಕೆ ಇವ್ರ ಹತ್ರ ಕ್ಷತ್ರಿಯರಾಗಿದ್ದ ಕಾರಣಕ್ಕೆ ಇವ್ರ ಹತ್ರ ವೆಪನ್ಸ್ ಇದೆ, ಆ ಕಾರಣಕ್ಕೆ ನಾವು ದೇಶದೊಳಗೆ ನುಸಿಬೋದು, ಒಳಗೆ ಬರ್ಬೋದು ಅನ್ನೋ ಕಾರಣಕ್ಕೆ ದೇಶದ ನಮ್ಮೆಲ್ಲರ ಇನ್ವೇಡರ್ಸ್ಗಳೆಲ್ಲ ಬರ್ತಾರೆ. ಇನ್ವೇಡರ್ಸ್ ಬಂದು ಕಾರಣ ಏನು ಮೇಡಮ್, ಜಾತಿಯ ಕಾರಣಕ್ಕೆ ದೇಶಗಳು ಒಳಗೆ ಬರಕ್ಕೆ ಸಾಧ್ಯ ಆಗುತ್ತೆ. ಜಾತಿಯ ಒಗ್ಗಟ್ಟಾಗಿ ಈ ರಾಷ್ಟ್ರೀಯತೆಯನ್ನ ಅವತ್ತಿಂದನೂ ಇದ್ದಿದ್ದೇ ಆಗಿದ್ರೆ ಬಹುಶಃ ಈ ದೇಶ ಇನ್ನೊಬ್ಬರ ಕೈಗೆ ಹೋಗ್ತಾ ಇರಲಿಲ್ಲ ಮೇಡಮ್. ಅಖಂಡ ಭಾರತದಲ್ಲಿ ನಾವು ಇರ್ಬೋದಾಗಿತ್ತು. ಖಂಡಿತ. ಅಂದ್ರೆ ಅವ್ರು ಹೇಳೋದು ಸರ್, ನಾವು ಕೂಡ ಸಮಾಜ ಕಟ್ಟುವಂತ ಕೆಲಸ ಮಾಡ್ತಾ ಇದೀವಿ. ಸಮಾಜ ಕಟ್ಟೋದು ಒಬ್ಬನ ಇಟ್ಟು ಇನ್ನೊಬ್ಬನ ಕಟ್ಟೋ ಸಮಾಜ ಕಟ್ಟಂಗ ಆಗಲ್ಲ. ಮನೆಯಲ್ಲಿ ಒಂದು ಮಗುಗೆ ಇನ್ನೊಂದ್ ತರ ತಾರತಮ್ಯ ತೋರಿಸಿ ಇನ್ನೊಂದು ತೋರಿಸೋದು ಮನೆ ಅಂತ ಅನ್ಸ್ಕೊಳಲ್ಲ ಮೇಡಮ್. ಅದು ಯಾವುದೇ ಕಾರಣಕ್ಕೂ ಮನೆ ಡೆಫಿನೇಷನ್ ಬರೋದೇ ಇಲ್ಲ. ನೀವು ಬಿಸ್ಕೆಟ್ ಕೊಟ್ಟು ನೀರು ಕೊಟ್ಟು ಇದನ್ನೇ ನಾವು ರಾಷ್ಟ್ರ ಪ್ರೇಮ ಅನ್ನೋದಾದ್ರೆ ಇದಕ್ಕಿಂತ ದೊಡ್ಡ ಕೊಳಕು, ಇದಕ್ಕಿಂತ ದೊಡ್ಡ ಅನಿಷ್ಟವಾದಂಥ ಪರಿಸ್ಥಿತಿ ಈ ದೇಶದೊಳಗೆ ಇರೋಂಥದ್ದು ಜಾತಿ ವ್ಯವಸ್ಥೆ. ಈ ಜಾತಿಯ ವ್ಯವಸ್ಥೆಗಳಿಗೆ ಅಟ್ಲೀಸ್ಟ್ ಅವ್ರ ಧ್ವನಿಯಾಗಿ ಜಾತಿಯ ವ್ಯವಸ್ಥೆನ ನಾವು ಹೋಗ್ಲಾಡ್ಸಕ್ಕೆ ನಮ್ ಧ್ವನಿ ಆಗಿದೆ ಅಂದಿದ್ರೆ ಬಹುಶಃ ರಾಷ್ಟ್ರ ಪ್ರೇಮಕ್ಕೆ ಒಂದು ಅರ್ಥ ಸಿಗ್ತಾ ಇತ್ತು. ಆ ರಾಷ್ಟ್ರ ಪ್ರೇಮಕ್ಕೆ ಅರ್ಥ ಸಿಗ್ಬೇಕಾಗಿದ್ರೆ ಇವೆಲ್ಲವೂ ಮಾಡ್ಬೇಕಾಗಿತ್ತು. ಬಿಸ್ಕೆಟ್ ಯಾವುದೋ ಒಂದು ಫ್ಲಡ್ ಅಲ್ಲಿ ಬಂದಿತ್ತು ಕಾರ್ಯಕ್ರಮಕ್ಕೆ, ಅದೇ ಕಾರ್ಯಕ್ರಮಕ್ಕೆ ಬಂದಾಗ ಮಾತ್ರ ಅವ್ರನ್ನ ಹಂಗಾರೆ ಬೇರೆ ಬೇರೆ ರೆಡ್ ಕ್ರಾಸ್ ಅವರೆಲ್ಲ ಕೆಲಸ ಮಾಡ್ತಾರೆ, ಅವ್ರನ್ನೆಲ್ಲ ಇನ್ನೇನಂತ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ರೆಡ್ ಕ್ರಾಸ್ ಕೆಲಸ ಮಾಡುತ್ತೆ, ಅವರು ಆ ಕೆಲಸನ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಇನ್ನೇನಂತ ಕರೆಸ್ಕೊಬೇಕಾಗುತ್ತೆ ಗೊತ್ತಿಲ್ಲ. ಇವರು ಬರೀ ಈ ಸಣ್ಣ ಕೆಲಸಗಳಿಗೆ ಅವರು ರಾಷ್ಟ್ರ ಪ್ರೇಮ ಅನ್ನೋದಾದ್ರೆ, ಅವರು ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಾನು ಅಭಿನಂದಿಸ್ತೇನೆ. ಯಾಕಂತಂದ್ರೆ ಅವ್ರು RSS ಬ್ಯಾನ್ ಮಾಡು ಅಂತ ಹೇಳಲಿಲ್ಲ. ಅವರ ವಿಚಾರ ಏನಿದೆ, ನಾನೊಬ್ಬ ಅಡ್ವೊಕೇಟ್ ಆಗಿ ಹೇಳ್ತಾ ಇದ್ದೀನಿ, ಅವ್ರ ವಿಚಾರ ಯಾವುದೇ ವಿಚಾರ ಒಂದು ಅಕೌಂಟಬಲ್ ಆಗ್ಬೇಕು. ಏನಾಗ್ತಾ ಇದೆ ಅಂತ ಇವಾಗ ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಅಲ್ಲೊಂದು ಒಪ್ಪಿಗೆ ತಗೊಬೇಕು, ಯಾರೆಲ್ಲ ಇದೀರಿ. ಹೇಳ್ತಾ ಇರೋದು ಬಿಜೆಪಿ ಸರ್ಕಾರ ಜಗದೀಶ್ ಶೆಟ್ಟರ್ ಅವರು CM ಆಗಿದ್ದಂತಹ ಅವಧಿಯಲ್ಲಿ ಏನೊಂದಿಷ್ಟು ನಿಯಮಗಳನ್ನ ಮಾಡಿದ್ರು, ಅದನ್ನ ನಾವು ಜಾರಿ ಮಾಡಿ ರಾಜಕೀಯ ಮಾಡ್ತಿದ್ರು. ಅವ್ರಿದ್ದಾಗ ಅದು ಸರಿ ಇತ್ತು, ಇವ್ರು ಮಾಡಿದಾಗ ಸರಿ ಇಲ್ಲ. ಇವ್ರು ಮಾಡಿದ್ರೆ ಸರಿ ಇಲ್ಲ. ಮುಖ್ಯವಾಗಿ ಅವರು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್, ಯಾರು ಪ್ರಿಯಾಂಕಾ ಖರ್ಗೆ, ಅವ್ರದನ್ನ ಮಾತಾಡಬಾರ್ದಾಗಿತ್ತು. ಇವರು ದೊಡ್ಡ ಧರ್ಮವನ್ನ ನಾನು ಮಾತಾಡ್ತಾ ಇದ್ದೀನಿ ಅನ್ನೋ ಮನಸ್ಥಿತಿಗೆ ಬಂದು ನಿಂತಿದ್ರು, ರಾಜಕೀಯ ಮಾಡ್ತಾ ಇದ್ರು ಗೊತ್ತಿಲ್ಲ. ಇನ್ ಯಾರಾದ್ರೂ ಆಗಿದ್ರೆ ಸಹಿಸ್ಕೊಂಡ್ಬಿಡ್ತಾ ಇದ್ರು. ಜಗದೀಶ್ ಶೆಟ್ಟರ್ ಆಗಿದ್ರೆ ಸಹಿಸ್ಕೊಂಡಿದ್ರು ಅಂದ್ರೆ ಅವ್ರ ಆ ಸಿದ್ಧಾಂತದೊಳಗಿದ್ರು, ಅದಕ್ಕೆ ಅವ್ರಿಗೇನು ಅನ್ಸಿಲ್ಲ. ಪ್ರಿಯಾಂಕಾ ಖರ್ಗೆ ಮಾತಾಡ್ತಾ ಇದ್ರು ಬಿಕಾಸ್ ಈ ಬಿಲಾಂಗ್ಸ್ ಟು ಶೆಡ್ಯೂಲ್ ಕ್ಯಾಸ್ಟ್. ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ನಮ್ಮನ್ನು ಮಾತಾಡ್ತಾ ಇದ್ದಾರೆ ಅಂದ್ರೆ ಆ ಮನಸ್ಥಿತಿ ನಮ್ಮನ್ನು ಮಾತಾಡಿಸೋಷ್ಟು ಮಟ್ಟಕ್ಕೆ ಇವ್ರು ಬೆಳ್ಕೊಂಡಿದಾರ ಅನ್ನೋ ಮನಸ್ಥಿತಿ ಈಗ ಅದು ಕಾಣಿಸುತ್ತೆ ಅನ್ನೋಕೆ ಎವಿಡೆಂಟ್ ಆಗಿ ಕಾಣುತ್ತೆ ಮೇಡಮ್. ಖಂಡಿತ ಸರ್. ಇಲ್ಲ, ಈಗ ಬಸವಣ್ಣವರು ಸಿದ್ಧಾಂತ ರಾಷ್ಟ್ರ ಪ್ರೇಮ ಯಾಕಾಗಲ್ಲ? ಆ ಸಿದ್ಧಾಂತ ಇಟ್ಕೊಳ್ಳಿ. ಕುವೆಂಪು ಅವ್ರ ಸಿದ್ಧಾಂತ ಅದ್ಯಾಕೆ ರಾಷ್ಟ್ರ ಪ್ರೇಮ ಆಗ್ಬಾರ್ದು? ಅವ್ರೇನ್ ತಪ್ಪು ಹೇಳಿದಾರೆ? ರಾಷ್ಟ್ರದ್ರೋಹದ ಏನು ವಿಚಾರ ಹೇಳಿದ್ದಾರೆ? ಎಲ್ಲರಿಗೂ ಸಮಬಾಳ ಅನ್ನೋದು ರಾಷ್ಟ್ರದ್ರೋಹನ? ಹಂಗಾರೆ ಕನಕದಾಸರು ಹೇಳಿದ್ದು ರಾಷ್ಟ್ರ ಪ್ರೇಮ ಅಂತ ಇಟ್ಕೊಳ್ಳಿ. ಹಂಗಾರೆ ಕನಕದಾಸರು ಹೇಳಿದ್ದು ರಾಷ್ಟ್ರ ಪ್ರೇಮ ಅಲ್ವಾ? ಅಂದ್ರೆ ನಾನು ಹೇಳ್ತಿರೋದು ಏನು ಇವ್ರನ್ನೇ ಬೈಬೇಕು ಅಂತಲ್ಲ ನಾನು ಹೇಳ್ತಿರೋದು. ನಮ್ಮ ಉದ್ದೇಶ ಏನಂದ್ರೆ ಈ ಹೆಗಡೆ ಅವರು ಹೇಳಿದ್ದೇ ರಾಷ್ಟ್ರ ಪ್ರೇಮನಾ? ಬಸವಣ್ಣ ಹೇಳಿದ್ದು ರಾಷ್ಟ್ರ ಪ್ರೇಮ ಅಲ್ಲ, ಬುದ್ಧ ಹೇಳಿದ್ದು ರಾಷ್ಟ್ರ ಪ್ರೇಮ ಅಲ್ವಾ? ನೀವು ಯೋಚನೆ ಮಾಡಿ. ಹಾಗಿದ್ಮೇಲೆ ಜ್ಯೋತಿ ಬಾಬುಲೆ ಹೇಳಿದ್ದು ರಾಷ್ಟ್ರ ಪ್ರೇಮ ಅಲ್ವಾ? ಭಗವಾನ್ ಬುದ್ಧರು ಹೇಳಿದ್ದು ರಾಷ್ಟ್ರ ಪ್ರೇಮ ಅಲ್ವಾ? ನಾವು ಇವ್ರು ಹೇಳಿದ್ದೇ ಅಲ್ಲೇ ಕೂತ್ಕೊಂಡು ಬಾಂಡ್ ಹಾಕ್ತೀವಲ್ಲ. ಇಲ್ಲಿ ಒಂದು ಏನಾಗ್ತದೆ ಮೇಡಮ್ ಅಂದರೆ, ಇತಿಹಾಸ ಏನು ಹೇಳ್ತದೆ, ಯಾವ ದೇಶದಲ್ಲಿ ಅಪ್ಪರ್ ಕ್ಯಾಸ್ಟ್ ಅಂತ ಮೇಲ್ಭಾಗ ಮಟ್ಟದಲ್ಲಿ ಕೂತಿದೆಯೋ ಆ ಜಾತಿಯವರು ಏನು ತೀರ್ಮಾನ ತಗೋತದೋ ಆ ಕೆಳ ಜಾತಿಗಳು ಅವ್ರನ್ನ ಹಿಂಬಾಲಿಸ್ತಾವಂತೆ. ಜಗತ್ತಿನ ಎಲ್ಲ ದೇಶಗಳು ಹೇಳ್ತದೆ ಇದು.
ಭಾರತಕ್ಕೆ ಒಂದೇ ಅಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಮೇಲ್ಜಾತಿಯ ಒಂದು ಅವರ ಶ್ರೇಷ್ಠತೆಗೋಸ್ಕರ ಇಲ್ಲಿ ಕೆಳಜಾತಿಗಳು ಅವ್ರ ಕಾಲಿಗೆ ಅಡ್ಡ ಬೀಳ್ತಾವಲ್ಲ, ಅವ್ರು ಏನ್ ಹೇಳಿದ್ರು ತಲಬಗ್ಸಿ ಕೇಳೋ ಅಂತ ವ್ಯವಸ್ಥೆ ಯಾವ ದೇಶದಲ್ಲಿ ತಲೆ ಎತ್ತಿ ಬೆಳಗಿದೋ ಆ ವ್ಯವಸ್ಥೆ ಆ ದೇಶ ಸರ್ವನಾಶ ಹೋಗುತ್ತೆ. ಇದು ಇತಿಹಾಸ ಹೇಳೋದು, ನಾವು ಹೊಸ ಹುಟ್ಟಿಸ್ಗೆ ಹೇಳ್ತಾ ಇಲ್ಲ. ಹಂಗಾಗಿ ನಾವು ಜಾತಿಯ ಶ್ರೇಷ್ಠತೆಯಿಂದ ಒಂದು ಸಿದ್ಧಾಂತವನ್ನ ತಪ್ಪು ಸರಿ ಅನ್ನೋದನ್ನ ಒಪ್ಕೊಳ್ಳೋದಿದೆಯಲ್ಲ, ಅದನ್ನ ವಿವೇಚನೆ ಮಾಡದಲೆ, ವೈಜ್ಞಾನಿಕವಾಗಿ ಚರ್ಚೆ ಮಾಡ್ಕೊಳ್ಳದಲೆ, ಶುದ್ಧನೋ ಅಶುದ್ಧನ ಪರೀಕ್ಷೆ ಮಾಡ್ಕೊಳ್ಳದಲೆ, ಅದನ್ನ ವಿಚಾರದ ಓರೆ ಕಲೆಗಳೇ ನಾವು ಸವಸ್ತಲೆ ಒಂದು ಈಗ ನೀವು ಚಿನ್ನವನ್ನ ತಗೊಳ್ಳಿ, ಸುಮ್ಮನೆ ಕಣ್ಣಿ ನೋಡ್ತಾರೆ ಚಿನ್ನ ಅಂತ ಯಾರು ಒಪ್ಕೊಳ್ಳಲ್ಲ, ಅದನ್ನ ಹೊರ ಹಚ್ಚಿ ನೋಡ್ತಾರೆ, ಅದಕ್ಕೆ ಕೆಮಿಕಲ್ ಹಾಕಿ ನೋಡಿ ಚೆಕ್ ಮಾಡಿ ನೋಡಿ ಆಮೇಲೆ ಪರ್ಚೇಸ್ ಮಾಡ್ತಾರೆ. ಇವರು ಹಂಗ ರಾಷ್ಟ್ರ ಪ್ರೇಮ ಅಂತ ಯಾವುದೋ ಅಂತ ಹೊರ ಹೆಚ್ಚಿ ನೋಡ್ಬೇಕಾಗಿತ್ತು. ಹೇಳ್ತಾರ ಸಿದ್ಧಾಂತ ಯಾವುದು, ಸಮಾನತೆ ಇದೆಯಾ, ಭಾತೃತ್ವ ಇದೆಯಾ, ಸ್ವಾತಂತ್ರ್ಯ ಇದೆಯಾ, ದೇಶ ಪ್ರೇಮ ಇದೆಯಾ, ದೇಶಕ್ಕೋಸ್ಕರ ತ್ಯಾಗ ಮನೋಭಾವನೆ ಇದೆಯಾ, ಅಥವಾ ಒಂದು ಜಾತಿಗೋಸ್ಕರ ತ್ಯಾಗ ಮಾಡದಂತಕ್ಕಂತಹ ಮನೋಭಾವನೆ ಇದೆಯಾ, ಚೆಕ್ ಮಾಡಬೇಕಾಗಿತ್ತು. ಯಾವುದು ಚೆಕ್ ಮಾಡೋದು, ಯಾವ್ದನ್ನ ಕಣ್ಣು ಮುಚ್ಕೊಂಡು ಕೊಂಡ್ಕೋಬಾರ್ದು. ತಮ್ಮ ಮನಸ್ಸಿಗೆ ನಮ್ಮ ಯುವಕರು ಇವತ್ತು ನನ್ನ ಯುವಕರು ಈ ದೇಶದ ಯುವಕರಲ್ಲಿ ಕೈ ಮುಗಿದು ನಾನು ನಿಜವೂ ಬೇಡ್ಕತೀನಿ, ನೀವು ಏನು ಸ್ವೀಕರಿಸಿ ಒಂದು ಊಟವನ್ನು ನೀವು ಹೋಟ್ಲಿಗೆ ಹೋದಾಗ ಊಟ ಮಾಡ್ಬೇಕಾದ್ರೆ ಚೆಕ್ ಮಾಡ್ತದೆ ಮನಸ್ಸು ಮತ್ತು ಕಣ್ಣು. ಆತರ ಒಂದು ಸಿದ್ಧಾಂತವನ್ನು ಚೆಕ್ ಮಾಡಿ, ಬಾಬಾ ಸಾಹೇಬ್ ಹೇಳಿರೋ ಸಿದ್ಧಾಂತ ಸರಿ ಇದೆಯಾ ತಪ್ಪಿದ್ಯಾ ಚಿಂತನೆ ಮಾಡಿ, ಅದನ್ನ ಎಲ್ಲವನ್ನು ವಿಚಾರ ಓರೆಗಳಿಗೆ ಸವಿರಿ, ಆಗ ನಿಮ್ಗೆ ಒರಿಜಿನಾಲಿಟಿ ಗೊತ್ತಾಗುತ್ತೆ ಯಾವುದು ಅಂತ. ನಾವು ಯಾರೇ ಹೇಳಿ ನಾವು ಚೆಕ್ ಮಾಡ್ಬೇಕು ಮೇಡಮ್. ಈಗ ಒಂದು ವರ್ಷ ಎಲ್ಲ ಓದಿದ ಮೇಲೆ ಮಾಸ್ಟರ್ ಸಹ ನಮ್ಮನ್ನು ಒಂದು ಸ್ಟೂಡೆಂಟ್ ಚೆಕ್ ಮಾಡಕ್ಕೆ 3 ಅವರ್ ಟೈಮಲ್ಲಿ ಪರೀಕ್ಷೆ ಮಾಡ್ತಾರೆ. ಮುಂದಿನ ತರಗತಿಗೆ ಉತ್ತೀರ್ಣನಾಗಿ ಮುಂದಿನ ತರಗತಿ ಪಾಸ್ ಆಗ್ಲಿಕ್ಕೆ ನಾವು ದೇಶವನ್ನ ನೆಕ್ಸ್ಟ್ ಜನರೇಷನ್ ಕೊಡ್ಬೇಕು ಅಂದ್ರೆ ಇದೆಂತ ದೊಡ್ಡ ಕಾನ್ಸೆಪ್ಟ್ ನಾವು ಚೆಕ್ ಮಾಡ್ಬಾರ್ದಂದ್ರೆ ಸರಿನಾ ತಪ್ಪ ಅಂದ್ರೆ ಈಗ ನನ್ನ ಪ್ರಶ್ನೆ ಸರ್, ಈಗ ಬೌದ್ಧ ಧರ್ಮದಲ್ಲಿ RSS ಬಗ್ಗೆ ನಿಮ್ಮ ನಿಲುವೇನು ಸರ್? ನೀವೇನ್ ಹೇಳಿದ್ರೆ ಈಗ ಬ್ಯಾನ್ ಮಾಡ್ಬೇಕು ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇರೋದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿ? ಬ್ಯಾನ್ ಮಾಡೋದು ಬಿಡೋದು ಆಯಾ ಸರ್ಕಾರಗಳ ತೀರ್ಮಾನ ಬಿಡೋದು, ಅದು ನಾವ್ ಹೇಳಕ್ಕಾಗಲ್ಲ, ಅದು ನಮ್ಮ ಲಿಮಿಟ್, ನಾವೇ ಮಾತಾಡಕ್ಕಾಗಲ್ಲ. ಅವ್ರ ಸಿದ್ಧಾಂತಗಳು ಏನಿದೆ ನಮ್ಮನ್ನು ಜೊತೆಗೆ ತಗೊಂಡು ಹೋಗ್ಲಿ ಅನ್ನೋದು ನಿಮ್ಮ ಅಭಿಪ್ರಾಯ. ದೇಶವನ್ನ ತಗೊಂಡು ಹೋಗ್ಲಿ. ಆಮೇಲೆ ಅವ್ರ ಸಿದ್ಧಾಂತ ಬಾಬಾ ಸಾಹೇಬ್ ಹೇಳಂಗೆ ಭಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಈ ಸಿದ್ಧಾಂತ ಇದ್ರೆ ನಾವು ಒಪ್ಕೋತೀವಿ. ಈ ಸಿದ್ಧಾಂತದಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ಸಾಹೇಬ್ರು ಬೌದ್ಧರು ಬಂದಿತ್ತು. ಹಿರಿಯರು ಎಂದರು ನಮ್ಮ ಕನಕದಾಸರು ವಚನಗಳನ್ನು ಬೇರೆ ರೀತಿ ಹೇಳಿತ್ತು, ಅಲ್ಲಿಲ್ಲ ಅಂತ ತಾನೆ. ಕುವೆಂಪು ಹೇಳಿದ ಅದಿಲ್ಲ ಅಂತಾನೆ. ಬಸವಣ್ಣವ್ರು ಬಂದಿತ್ತು, ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿತ್ತು, ಅದಿಲ್ಲ ಅಂತ ತಾನೆ. ನಾವ್ ಹೇಳ್ತಿಲ್ವಲ್ಲ, ದೊಡ್ಡ ಮಹಾನ್ ಮೇಧಾವಿಗಳು ಹೇಳಿರುವಾಗ ನಾವು ಅವ್ರನ್ನ ಅನುಕರಣೆ ಮಾಡ್ಬೇಕು, ಒಳ್ಳೆಯವ್ರನ್ನ ಅಷ್ಟೇ. ಈಗ ನಮ್ ತಂದೆ ನಿಮ್ ತಂದೆ ಒಳ್ಳೆಯವರು, ಅವ್ರು ಅನುಕರಣೆ ಮಾಡ್ತೀವಿ. ಯಾವ ಕಾರಣಕ್ಕೆ? ಒಳ್ಳೆಯವ್ರನ್ನ ಕಾರಣಕ್ಕೆ. ಹೌದಲ್ವ್ರ? ಹಂಗೆ ಒಂದು ಸಿದ್ಧಾಂತವನ್ನ ಮಾನ್ಯ RSS ಅವರು ಏನು ಬೇರೆ ಇರ್ತಾರಲ್ಲ, ಅವರು ನನ್ನ ರಾಷ್ಟ್ರದ ಪ್ರಜೆಗಳು ಮತ್ತೆ ಯುವಕರು ಇದ್ದಾರೆ, ಮತ್ತು ದೊಡ್ಡವರು, ಅವರೆಷ್ಟೇ ದೊಡ್ಡವರಾಗ್ಲಿ ಅವರು ನಮ್ಮ ದೇಶದವರು, ನಾಗರಿಕರು, ಅವ್ರಿಗೆ ನಾವು ಅತಿಯಾಗಿ ಗೌರವಿಸ್ತೀವಿ. ಅವರ ಸಿದ್ಧಾಂತದಲ್ಲಿ ಏನಿದೆ ಅದನ್ನ ದೃಢಪಡಿಸ್ಲಿ, ನಮ್ಮನ್ನು ತಗೊಂಡು ಸೇರಿಸ್ಕೊಂಡು ಹೋಗ್ಲಿ. ಆಮೇಲೆ ಬೌದ್ಧ ಧರ್ಮ ಅವ್ರಿಗೆ ಏನ್ ಅನ್ಯಾಯ ಮಾಡುತ್ತೆ ಅವ್ರ ಬಾಯಿಲೆ ಗೊತ್ತಿಲ್ವಲ್ಲ, ಅದನ್ನ ಬೌದ್ಧ ಧರ್ಮವನ್ನು ಅವ್ರ ಬಾಯಲ್ಲಿ ಹೇಳಲಿ ಮಹನೀಯರು. ಅದೇ ರಾಷ್ಟ್ರದ ಉದ್ಧಾರಕ್ಕೋಸ್ಕರ RSS ಮಾಡ್ತಾ ಇರೋದು, ನಮ್ಮನ್ನು ಕೂಡ ಜೊತೆಗೆ ತೆಗೆದುಕೊಂಡು ಸಾಹೇಬರ ಜಾಗಕ್ಕೆ ಒಬ್ಬ ಬುದ್ಧಿಸ್ಟ್ ಕೂರಿಸ್ಲಿ, ಒಬ್ಬ ಕುವೆಂಪು ಅವ್ರನ್ನ ವಿಚಾರನವ್ರನ್ನ ಕೂರಿಸ್ಲಿ, ಅವ್ರ ವಿಚಾರನ ದೇಶಕ್ಕೆ ಹರಡ್ಲಿ. ಹೌದು. ಅಂದ್ರೆ ಇಲ್ಲಿ ಹೇಗಾಗ್ತಿದೆ ಅಂದ್ರೆ ಸರ್, ರಾಜಕೀಯ ಪಕ್ಷಗಳು ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಯಾವುದೋ ಒಂದೊಂದು ಧರ್ಮಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಧರ್ಮ ಆಪರೇಟ್ ಮಾಡ್ತಾರೆ ಮೇಡಮ್. ಸಾರಿ ಟು ಕರೆಕ್ಟ್ ದಿಸ್, ರಾಜಕೀಯ ಪಕ್ಷಗಳಲ್ಲ ಮೇಡಮ್, ರಾಜಕೀಯ ಪಕ್ಷಕ್ಕೆ ಶೆಲ್ಟರ್ ಕೊಡ್ತಾ ಇರೋದು ಧರ್ಮಗಳು. ಈ ಧರ್ಮ ಹಿಂಗ್ ಹೇಳಿದಂಗ್ ಮಾಡ್ಬೇಕು ಅಂತ ಹೇಳುತ್ತೆ. ಈಗ RSS ಮಾತಾಡ್ತಿರೋದು ಒಂದು ಧರ್ಮದ ಕಾರಣಕ್ಕೆ ಅವ್ರು ಮಾತಾಡ್ತಾರೆ. ಅದನ್ನ ಯಾರ ಬಾಯಲ್ಲಿ ಮಾತಾಡ್ಸ್ತಾ ಇದಾರೆ? ಒಬ್ರು ಅಶೋಕ್ ಅವ್ರ ಬಾಯಲ್ಲಿ ಮಾತಾಡ್ಸಿದ್ದಾರೆ, ಯತ್ನಾಳ್ ಬಾಯಿಲ್ ಬಗ್ಗೆ ಮಾತಾಡ್ಸಿದ್ದಾರೆ. ಸೊ ಹೀಗೆ ದೊಡ್ಡವ್ರ ಬಾಯಲ್ಲಿ ಮಾತಾಡ್ಸಿರೋದು ಧರ್ಮನೇ ಮಾತಾಡ್ಸಿರೋದು, ನನ್ನ ಧರ್ಮ ಅಂತ ಮಾತಾಡಿಸ್ತದೆ. ಈ ಧರ್ಮ ಒಂದ್ ಸ್ವಲ್ಪ ಕರೆಕ್ಷನ್ಸ್ ಆಗಿದ್ದೆ ಆದ್ರೆ ಬಹುಶಃ ಎಲ್ಲರೂ ಸಮಾನತೆ, ಅದೇ ಹೇಳ್ತಾರದು, ಎಲ್ಲರೂ ಜೊತೆ ಇಟ್ಕೊಬೇಕು. ಸಮಾನತೆ ಇಲ್ಲ. ಈಗ ಕನಕದಾಸರು ಹೊರಗೆ ಬಂದ್ರು, ಬಸವಣ್ಣ ಹೊರಗೆ ಬಂದ್ರು, ಯಾವ ಕಾರಣಕ್ಕೆ? ಇಲ್ಲಿದ್ದ ಕಾರಣಕ್ಕೆ. ಅದನ್ನ ಇವರೆಲ್ಲ ಸೇರಿಸ್ಕೊಂಡಿದ್ರೆ ಬಹುಶಃ ಎಲ್ಲವೂ ಜೊತೆಗೆ ಇರ್ತಾ ಇದ್ರು, ಒಟ್ಟಿಗೆ ಹೋಗ್ತಾ ಇದ್ವಿ. ಆ ಒಟ್ಟಿಗೆ ಹೋಗೋ ಮನಸ್ಥಿತಿ ಅವ್ರಿಗೆ ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ ದೊಡ್ಡ ಕೋರ್ಟಲ್ಲಿ ಅವರ ಮನಸ್ಥಿತಿ ಇನ್ನೂ ಜೀವಂತವಾಗಿದೆಯಲ್ಲ, ನಾನು ಜೈ ಸನಾತನ್ ಅಂತ ಹೇಳುವಂತ ಮನಸ್ಥಿತಿ ಇನ್ನೂ ಜೊತೆಲಿ ಇದೆಯಲ್ಲ, ಅದು ಆ ಜಾಗದಲ್ಲಿ ಹೋದ ತಕ್ಷಣ ಆ ಡೆಕೋರಮ್ ಅನ್ನ ಮೇಂಟೈನ್ ಮಾಡಬೇಕಾಗಿದೆ. ಒಬ್ಬ ಅಡ್ವೊಕೇಟ್ ಓದ್ ತಗೋಬೇಕಂದ್ರೆ ಹಿಂಗೆ ತಗೊಬೇಕಾಗುತ್ತೆ, ಯಾವುದೋ ಧರ್ಮದ ಕಾರಣಕ್ಕೆ ಓದ್ ತಗೊಳಲ್ಲ.
ಸೊ ಈ ಕಾರಣಕ್ಕೆ ಸನಾತನ ಧರ್ಮದ ಮನಸ್ಥಿತಿ ಇನ್ನೂ ಸನಾತನದ ನಮ್ಗೆ ಗೊತ್ತಾಗ್ತಲ್ಲ, ಪುರಾತನ ಅಂತ ಅನ್ನೋದು ಅಷ್ಟೇ ಮೇಡಮ್. ಒಂದು ಸಮಾನಾರ್ಥ ಪದಗಳಲ್ಲಿ ತಗೊಂಡ್ರೆ ಸನಾತನ ಅಂದ್ರೆ ಪುರಾತನ, ಹಳೇದು, ಪ್ರಾಚೀನ ಅಂತ ಅನ್ಸುತ್ತೆ. ಪ್ರಾಚೀನ ಬೌದ್ಧ ಧರ್ಮನ ಯಾಕೆ ನೀವು ತಗೊಳಲ್ಲ? ಅದನ್ನ ಯಾಕೆ ಸನಾತನ ಅಂತ ನೀವು ಯಾಕೆ ಅದನ್ನ ಇಟ್ಕೊಂಡು ಮಾತಾಡಲ್ಲ? ಜೊತೆಲಿ ಇಲ್ವಾ ಅದರ ಫುಟ್ ಪ್ರಿಂಟ್ ಇನ್ನು ಪ್ರಿಯಾಂಕ್ ಖರ್ಗೆ ಅವರ ನಡೆ ಬಗ್ಗೆ ಏನ್ ಹೇಳಿ? ನಮ್ಗೆ ಸರಿ ಇದೆ ಮೇಡಮ್, ಐ ಅಪ್ರಿಶಿಯೇಟ್. ನೀವು ಅವರು ಹೇಳ್ತಕ್ಕಂಥದ್ದು ಸಂವಿಧಾನಿಕವಾಗಿ ಮಾತಾಡ್ತಿದ್ದಾರೆ. ಸಂವಿಧಾನವನ್ನ ಮೊದಲು ಗೌರವಿಸ್ತಿದ್ದಾರೆ. ಸಂವಿಧಾನ ನಾನು ಗೌರವಿಸ್ತೀನಿ, ಅವರು ಗೌರವಿಸ್ತಿದ್ದಾರೆ. ಹಾಗಾಗಿ ಸಂವಿಧಾನ ಯಾರು ಗೌರವಿಸ್ತಾರೋ ನಾವು ಅವ್ರು ಗೌರವಿಸಲೇಬೇಕು. ಸಂವಿಧಾನ ಗೌರವಿಸಲಿಲ್ಲ ಅಂದ್ರೆ ನಾವು ರಾಷ್ಟ್ರನ ಗೌರವಿಸಲಿಲ್ಲ ಅಂತ ಅರ್ಥ. ಖಂಡಿತ. ಯಾಕಂದ್ರೆ ಅವತ್ತಿನ ದಿನ ಇಡೀ ರಾಷ್ಟ್ರ ಗೌರವಿಸಿ ರಾಷ್ಟ್ರ ಒಪ್ಪಿಕೊಂಡು ಸ್ವೀಕರಿಸಿದಾಗ ಅದನ್ನ ಗೌರವಿಸ್ತಿರ್ತಕ್ಕಂಥ ಪ್ರಿಯಾಂಕ ಸಾಹೇಬರು ಸಹ ನಾವು ಗೌರವಿಸ್ತೀವಿ. ಯಾಕಂದ್ರೆ ಅವರು ಸಂವಿಧಾನಿಕವಾಗಿ ಮಾತಾಡೋದ್ರಿಂದ ಆ ಚೌಕಟ್ಟು ಇದರಿಂದ ನಾವು ಅವ್ರಿಗೆ ಬೆಂಬಲ ಕೊಡ್ಲೇಬೇಕು. ಯಾಕೆ ಸಂವಿಧಾನಕ್ಕೆ ನಾವು ಬೆಂಬಲ ಕೊಟ್ಟಂಗೆ. ಅಸಂವಿಧಾನಿಕವಾಗಿ ನಾವು ಮಾತಾಡಕ್ ಹೋದ್ರೆ ಸಂವಿಧಾನಕ್ಕೆ ಬೆಂಬಲ ಕೊಡಬಾರ್ದು ಅನ್ನೋ ಲೆಕ್ಕಕ್ಕೆ ಹೋಗ್ಬಿಡ್ತದೆ. ಅದಂಗೆ ಆಗ್ಬಾರ್ದು. ಅದು ಅಕೌಂಟಬಲ್ ಕೇಳ್ತಾ ಇದಾರೆ ಮೇಡಮ್, ಯಾವ್ದು ಬ್ಯಾನ್ ಮಾಡಂತ ಹೇಳಿಲ್ಲ. ಎವ್ರಿಥಿಂಗ್ ಅಂಡರ್ ಏನು ಸರ್ಕಾರದ ನಿಯಮ ನಿಷ್ಠೆಗಳಲ್ಲಿ ಬರಬೇಕು, ಅದು ಕಾಣಬೇಕು. ನಿಮ್ಮ ವಿಚಾರ ಏನಿದೆ ಖಂಡಿತ. ಬೇರೆಯವರೆಲ್ಲ ಹೇಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಒಂದು ಸಣ್ಣ ಗಣೇಶ ಹಬ್ಬ ಮಾಡ್ಬೇಕು ಅಂದ್ರೆ ಪರ್ಮಿಷನ್ ತಗೋಬೇಕು. ಒಂದು ಸಣ್ಣ ಸಿನಿಮಾ ಮಾಡ್ಬೇಕು, ಆಚೆ ಹೋಗ್ಬೇಕಂದ್ರೆ ಪಬ್ಲಿಕ್ ಸ್ಪೇಸ್ ನ್ಯೂಸ್ ಮಾಡ್ತಾರೆ ಅಂದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೇಳ್ಬೇಕು, ನಾನು ಯಾರು ಮಾಡ್ತಾ ಇದೀನಿ, ಯಾವ ಪ್ರಾಜೆಕ್ಟ್ ಬರ್ತದೆ ಅಂತ ಹೇಳ್ಬೇಕಲ್ಲ. ಅದನ್ನ ಅವ್ರು ಕೇಳಿರೋದು. ಈಗ ಒಂದು ಬೌಂಡ್ರಿ ಲೈನ್. ಈಗ ನೀವು ನಾವು ಹಿಂಗ್ ಕೂತಿದೀವಿ, ಒಂದು ಅಳತೆ ಶರ್ಟ್ ಇಷ್ಟೇ ಅಳತೆ ಅನ್ನೋದು ಒಂದು ಹೊಲಿಸ್ಕೊತೀವಿ. ಅದೊಂದು ನೀತಿ ನಿಯಮಗಳಿದೆ, ಅದಕ್ಕೂ ಶರ್ಟ್ ತೊಳಿಗೆ ಬರ್ಬೇಕು ಅಂತ. ಹಂಗೆ ಒಂದು ಸಂಘಟನೆಗೂ ನೀತಿ ನಿಯಮ, ನಿಮ್ ತತ್ವ, ಅದಕ್ಕೆ ಪರ್ಮಿಷನ್ ರಿಜಿಸ್ಟರ್ ಆಗಿಲ್ಲ ಅಂತಾರೆ. ಆಮೇಲೆ ಅವ್ರ ಸಿದ್ಧಾಂತ ಏನು ಅಂತ ಗೊತ್ತಿ, ಬರೀ ರಾಷ್ಟ್ರ ಪ್ರೇಮ ಅಂದ್ರೆ ಫ್ಲಡ್ ಆದಾಗ ಮಾತ್ರ ಹೋಗೋದನ್ನ ರಾಷ್ಟ್ರ ಪ್ರೇಮ ಅಂತ ಕರಿತಾ ಇದ್ದೀರಾ, ಅದನ್ನೇ ನೀವು ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಏನ್ ಹೇಳ್ತೀರಿ? ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತಾಗ್ಲಿ. ನಾವು ಜೊತೆಗೆ ಸರಿ ಇದ್ರೆ ಒಳ್ಳೇದಾಗಿದ್ರೆ ಅದ್ರ ಜೊತೆ ಸೇರೋಣ. ಖಂಡಿತ ಖಂಡಿತ ಸರ್. ನೋಡೋಣ ಸರ್. ಈಗ ನಿಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ನಮ್ಮನ್ನು ಕೂಡ ಜೊತೆಗೆ ಹೋಗ್ಬೇಕು, ನಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಸೈಡ್ ಲೈನ್ ಮಾಡಬಾರ್ದು. ಅದನ್ನ ಸೈಡ್ ಲೈನ್ ಮೀನ್ಸ್ ಅಂದ್ರೆ ಅವ್ರು ಹೇಳ್ತಾರೆ ನಾವೆಲ್ಲರೂ ಕೂಡ ರಾಷ್ಟ್ರ ಉದ್ಧಾರಕ್ಕೋಸ್ಕರ ನಾವು ಮಾಡ್ತಾ ಇರೋದು, ಅದು ಅದೇನೆ ಕೃತಿಲ್ ಬರ್ಬೇಕು ಅನ್ನೋದು. ಖಂಡಿತ ನಿಮ್ಮ ಹೋರಾಟಕ್ಕೆ ತುಪ್ಪ ಅನ್ಬಿಟ್ಟು ನಮ್ ಜೊತೆಗೆ ಬರ್ಬೇಕು ಅಂದ್ರೆ ಒಂದು ಮ್ಯಾನಿಫೆಸ್ಟೋ ಇರ್ಬೇಕು ಅವ್ರದ್ದು. ಸುಮ್ನೆ ಜೊತೆಗೆ ಬರೋದು ಹಂಗಲ್ಲ. ಜೊತೆಲಿ ಬರ್ಬೇಕು ಅಂದ್ರೆ ಅವ್ರದೊಂದು ಮ್ಯಾನಿಫೆಸ್ಟೋ ಇರ್ಬೇಕು, ಅವ್ರದೊಂದು ಬೈಲಾ ಅನ್ನೋದು ಇರ್ಬೇಕು. ನೀವ್ ಏನ್ ಹೇಳ್ತಾ ಇದೀರಿ ಅಂತ ಜಗತ್ತು ಗೊತ್ತಾಗ್ಬೇಕು. ಜೊತೆಗೆ ಸರಿ ಇದ್ದಿದ್ದಾದ್ರೆ ವಾಲಂಟಿಯರ್ಸ್ ಬರ್ತಾರೆ ನಿಮ್ ಜೊತೆ ನಿಂತ್ಕೊಳಕ್ಕೆ. ನೀವು ಅದನ್ನ ಏನು ಹೇಳ್ದಂಗೆ ಬರೀ ಯಾವ್ದೋ ಒಂದು ಕೆಲಸ ಮಾಡಿದಾಗ ರಾಷ್ಟ್ರ ಪ್ರೇಮ ಅನ್ನೋದು ಅದಲ್ಲ. ಸುಮ್ನೆ ಯಾವಾಗ್ಲೂ ಯಾವ್ದೋ ಒಂದು ನಮ್ ಜೊತೆಗಿದ್ದಾರೆ ಜೊತೆಗಿರೋಂಥದ್ದಲ್ಲ. ಈ ನಿಮ್ ಮೂಲಕ ಈಗ ನಾವು ಅವ್ರಿಗೆ ಇಡೀ ದೇಶದ ಜನಕ್ಕೆ ಕೈ ಮುಗಿದು ಬೇಡ್ಕತೀವಿ. ಈ ಜನಗಳಿಗೆ ಏನೆಲ್ಲಾ ಸುಖ ಸಂತೋಷ ಬೇಕೋ ಬೌದ್ಧ ಧರ್ಮದಲ್ಲಿದೆ. ನಮ್ಮ RSS ನಮ್ಮ ಅಣ್ಣ ತಮ್ಮದಿರು ಎಲ್ಲರ ಬಂದು ಅಲ್ಲಿ ಸೇರ್ಕೊಳ್ಳಿ. ಯಾಕಂದ್ರೆ ಈ ರಾಷ್ಟ್ರ ಧರ್ಮ ಜಗತ್ತಿಗೆ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಧರ್ಮ. ಹಾಗಾಗಿ RSS ನನ್ನ ಬಾಂಧವರು ಹಿರಿಯರಲ್ಲಿ ನಾನು ಗೌರವಪೂರ್ವಕ ಬೇಡ್ಕೊಳ್ಳೋದು ಅಂದ್ರೆ ನೀವು ಬೌದ್ಧ ಧರ್ಮಕ್ಕೆ ಬಂದ್ಬಿಡಿ, ಈ ದೇಶ ಒಕ್ಕಟ್ಟೋಣ. ಖಂಡಿತ ಸರ್. ಮುಂದಿನ ಎಪಿಸೋಡ್ ಅಲ್ಲಿ ಈ ವಿಚಾರದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತಾ ಹೋಗೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.